ಹಾಯ್ ಗೈಸ್, ಹೆಲೋ, ಇವತ್ ನಾವೊಂದು ಗೇಮ್ ನಮಸ್ಕಾರ. ಗೇಮ್ ಆಡ್ತಾ ಇದೀವಿ. ಗೇಮ್ ಏನಂದ್ರೆ ಹೂ ನೋಸ್ ಅಮ್ಮ ಬೆಟರ್. ಅವರು ಕ್ವೆಶನ್ಸ್ ಕೇಳ್ತಾರೆ ಅಂಡ್ ಆ ಕ್ವೆಶನ್ಸ್ ಅವ್ರ ಬೇಸಿಸ್ ಮೇಲೆ ಇರುತ್ತೆ. ಸೊ ಅದನ್ನ ಕೇಳ್ಬಿಟ್ಟು ನಾವು ಕೇಳಿದ ತಕ್ಷಣ ನಾವು ಆನ್ಸರ್ ಮಾಡ್ಬೇಕು. ಅಕ್ಕ ಆನ್ಸರ್ ಮಾಡ್ತಾರೆ ಮತ್ತೆ ನಾನ್ ಆನ್ಸರ್ ಮಾಡ್ತೀನಿ. ಯಾರ್ ಜಾಸ್ತಿ ನಂಬರ್ ಆಫ್ ಕ್ವೆಶನ್ಸ್ ಆನ್ಸರ್ ಮಾಡ್ತೀವಿ ಅವ್ರು ವಿನ್ ಆಗ್ತಾರೆ. ಸೊ ಅವ್ರಿಗೆ ಜಾಸ್ತಿ ಮಮ್ಮಿ ಬಗ್ಗೆ ಗೊತ್ತು ಅಂತ. ಸೊ ಇದರಲ್ಲಿ ಒಂದ್ ಪ್ರೀ ಹ್ಯಾಂಡ್ ಇನ್ಫಾರ್ಮೇಶನ್ ಏನು ಅಂದ್ರೆ, ಮಮ್ಮಿ ಜೊತೆ ನಾನ್ 26 years ಇಂದ ಇದ್ದೀನಿ, ಅವಳು 20 years ಇಂದ ಇದ್ದಾಳೆ. ಸೊ 26 ವರ್ಷ 20 ವರ್ಷ ನೋಡೋಣ, ಅನುಭವ ಕೆಲ್ಸಕ್ ಬರುತ್ತಾ, ಆಮೇಲೆ ಗಿಫ್ಟ್ ಏನು ಬರುತ್ತಾ, ಅನುಭವ ಕೆಲ್ಸಕ್ ಬರುತ್ತಾ, ಏನು ಮಧುರದ ಸಂಬಂಧ ಏನಿದೆ ನಮ್ದು ಸಂಬಂಧ ಅಲ್ಲ, ಅನುರಾಗ ಅನುಬಂಧ ಕೆಲ್ಸಕ್ ಬರುತ್ತಾ, ಅನುರಾಗ ಕೆಲ್ಸಕ್ ಬರುತ್ತಾ. ಎಕ್ಸ್ಪೀರಿಯನ್ಸ್ಡ್ ವರ್ಸಸ್ ಫ್ರೆಶರ್. ಓಕೆ ಮಸ್ ಪ್ರೈಸಾ? ನಾನು ಇವ್ರಿಗೆ ಪ್ರೈಸ್ ಕೊಡೋಷ್ಟಂತದ್ದು ಏನು ಇಲ್ಲ. ಓಕೆ, ಅವ್ರಿಗೆ ಏನೇನ್ ಇಷ್ಟ ಅದನ್ನ ನೆಕ್ಸ್ಟ್ ಅವ್ರಿಗೆ ಏನ್ ಇಷ್ಟ ಅದನ್ನ ಒನ್ ವೀಕ್ ಅಲ್ಲ, 1 week ಅವ್ರ ಯಾರ್ ಗೆಲ್ತಾರ ಅವ್ರ ಇಷ್ಟದ ಮೆನ್ಯೂ ಮನೇಲಿ. ಡನ್. ಯಾರ್ ಗೆಲ್ತಾರೆ 1 week ಮಂಡೆಯಿಂದ ಹಿಡಿದು ಪಪ್ಪಗಾಗ್ಲೇ ಹೊಟ್ಟೆ ನೋಯ್ತಾ ಇದೆ. ಮಂಡೆಯಿಂದ ಹಿಡಿದು ಫ್ರೈಡೆ ವರ್ಗು ಅವ್ರ ಇಷ್ಟದ ಮೆನ್ಯೂ. ಫ್ರೈಡೆ ಅವ್ರ ಏನ್ ಇಷ್ಟ ಪಡ್ತಾರೆ, ಯಾವ್ದಾದ್ರು 1 time ಲಂಚ್, ಡಿನ್ನರ್ ಇಲ್ಲ ಬ್ರೇಕ್ಫಾಸ್ಟ್, 1 meal a day. ಎಷ್ಟ್ ದಿನ? 1 week, ಮಂಡೇ ಟು ಫ್ರೈಡೆ. ಮಂಡೇ ಟು ಫ್ರೈಡೆ ಡನ್. ಇಲ್ಲ, ನಾಳೆ ಏನು ಸಂಡೇ, ಅದು ಫ್ರೀಡಮ್ ಡೇ. ಇದೆಲ್ಲ ಹೇಳ್ಬೇಡ ನನಗೆ. ಸಂಡೇ ಹಾಕಲ್ಲ, ನಾನು ಶೆಡ್ಯೂಲ್ ಮಾಡಕ್ ಪ್ರಾಬ್ಲಮ್ ಆಗುತ್ತೆ, ಇದು ಕಟ್ ಮಾಡ್ಬೇಕಾಗುತ್ತೆ. ನಾಳೆಯಿಂದ ಸ್ಟಾರ್ಟ್. ಎಸ್, ಓಕೆನಾ? ಒಟ್ಟು 1 ವಾರ ಇವಾಗ ನಾವ್ ಏನ್ ಇಷ್ಟ ಪಡ್ತೀವಿ ಅದನ್ನ ಮಾಡ್ಕೊಡ್ತಾರೆ, ಯಾವ್ದಾದ್ರು ಒಂದ್ಸರಿ ಮೀಲ್. ಓಕೆ, ಕ್ವೆಶ್ಚನ್ ಅಮ್ಮ. ಇಟ್ಸ್ ಅ ವೆರಿ ಡಿಫಿಕಲ್ಟ್. ಅಲ್ಲ, ಆನ್ಸರ್ ಹೆಂಗ್ ಮಾಡ್ಬೇಕು? ಕೈ ಎತ್ಬೇಕಾ ಯಾರು ಫಸ್ಟ್ ಅಂತ? ಇಲ್ಲ, ಕರೆಕ್ಟ್ ಆನ್ಸರ್ ಮಾಡಿದ್ರೆ 1 point ಇಬ್ರಿಗೂ 1 ಸಿಗುತ್ತಾ? ಕರೆಕ್ಟ್ ಆನ್ಸರ್ ಮಾಡಿದ್ರೆ ಇಬ್ರಿಗೂ 1 point. ಇರು 1 ನಿಮಿಷ. ಲಾಸ್ಟ್ ಪೇಜ್. ಪಾಯಿಂಟ್ಸ್ ಡ್ಯಾಡಿ ನೀವು ಬರೀತೀರಾ? ಟೂ ಮಚ್ ಎಕ್ಸ್ಪೆಕ್ಟೇಷನ್. ಸೊ ಅದಕ್ಕೆ ಅದನ್ನ ನಾವೇ ಮಾಡೋಣ. ಡಿ ನಿಶಾ. ಓಕೆ, ಎಸ್, ಲೆಟ್ಸ್ ಬಿಗಿನ್. ಡ್ರಮ್ ರೋಲ್. ಓಕೆ, ನನಗೆ ಫುಡ್ ಅಂದ್ರೆ ತುಂಬಾನೇ ಇಷ್ಟ. ನಮ್ಮ ಮನೇಲಿ ಆಕ್ಚುಲಿ ನಾವೆಲ್ಲರೂ ಸ್ವಲ್ಪ ಫುಡ್ಡಿನೇ, ಹಂಗಾಗಿ ನನಗೆ ಇಷ್ಟವಾದ ಫುಡ್ ಯಾವುದು? ನಾನು ಹೇಳಿದ್ದು ನಾಟ್ ಬ್ರೇಕ್ಫಾಸ್ಟ್, ಊಟ. ಇಲ್ಲ, ನೀನ್ ಹೇಳು. ಓಕೆ, ಐ ಥಿಂಕ್ ಮಮ್ಮಿಗೆ ಇಷ್ಟ ಆಗೋದು ರೊಟ್ಟಿ, ಜ್ವಾರ್ ರೊಟ್ಟಿ. ಅದು ಸ್ವಲ್ಪ ಸಾಫ್ಟ್ ಇದ್ರು ನಡೆಯುತ್ತೆ, ಕಡಕ್ ಇದ್ರು ನಡೆಯುತ್ತೆ. 2 ಟೈಪ್ ಮಮ್ಮಿಗೆ ಇಷ್ಟ ಆಗುತ್ತೆ. ಅದ್ರ ಜೊತೆ ಯಾವ್ದಾದ್ರು ಒಂದು ಟೇಸ್ಟಿ ಸೊಪ್ಪಿರ್ಬೇಕು, ಯಾವ್ದಾದ್ರು ಇರ್ಬೋದು. ಆಮೇಲೆ ಕಾಳು ಇರ್ಬೇಕು, ಸ್ವಲ್ಪ ನಾರ್ತ್ ಕರ್ನಾಟಕನ ಸಿಗುತ್ತಲ್ಲ ಊಟ, ಆ ಸ್ಟೈಲಲ್ಲಿ ಯಾವ್ದಾದ್ರು ಒಂದ್ ಚಟ್ನಿ ಇರ್ಬೇಕು, ಪ್ರೆಫರೇಬಲಿ ಚಿಲ್ಲಿ ಚಟ್ನಿ. ಆಮೇಲೆ ಸ್ವಲ್ಪ ಅದಕ್ಕೆ ಅಷ್ಟೇ. ನೀನೆಲ್ಲ ಹೇಳಿದ್ರೆ ಹಂಗಲ್ಲ ಆನ್ಸರ್. ಸೊ ಬೇಸಿಕಲಿ ಈ ತರ ನಾರ್ತ್ ಕರ್ನಾಟಕ ಊಟನೇ ನಮ್ಮ ಮಮ್ಮಿ ಫೇವ್ರೆಟ್. ಇಸ್ ಮೈ ಆನ್ಸರ್. ಮಡಕೆ ಕಟ್ಟಿರೋ ಕಾಳು ಮತ್ತೆ ಸೊಪ್ಪು, ಅದ್ರ ಜೊತೆ ಗಟ್ಟಿ ರೊಟ್ಟಿ, ಸಾಫ್ಟ್ ಅಲ್ಲ ಗಟ್ಟಿ ರೊಟ್ಟಿ, ಗುರರ್ ಪುಡಿ. ಅವ್ರು ಎಸ್ಪೆಷಲಿ ಅವ್ರ ಮಮ್ಮಿ ಮಾಡ್ತಿದ್ ಗುರರ್ ಪುಡಿ. ಆದ್ರೆ ಅಕಸ್ಮಾತ್ ಒಟ್ಟು ಗುರರ್ ಪುಡಿ ಅವ್ರಿಗೆ ಇರ್ಬೇಕು, ಆ ಪುಡಿ. ಅದ್ರ ಜೊತೆ ರೊಟ್ಟಿ ಇರ್ಬೇಕು. ಆಮೇಲೆ ಅದ್ರ ಜೊತೆ ಸ್ವಲ್ಪ ಕರ್ಡ್ ಮಿಕ್ಸ್ ಮಾಡ್ಕೊಂಡ್ ತಿಂತಾರೆ. ಯಾರು ಫುಲ್ ಹೇಳ್ತಿದಾರ ಮಮ್ಮಿ? ಅಲ್ಲಮ್ಮ, ನಾನ್ ಕರೆಕ್ಟ್ ಸ್ಪೆಸಿಫಿಕ್ ಐಟಮ್ ನೇಮ್ಗಳು ಹೇಳ್ದೆ. ಯಾರಿಗಮ್ಮ ಈ ಪಾಯಿಂಟ್? ಆಕ್ಚುಲಿ ಇಬ್ರು ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ. ಅವಳು ತನ್ವೇನಲ್ಲಿ ಬ್ರೀಫ್ ಹೇಳಿದಾಳೆ, ಇವಳು ತನ್ವೇನಲ್ಲಿ ಬ್ರೀಫ್ ಆಗಿ ಹೇಳಿದಾಳೆ. ಬಟ್ ಆಕ್ಚುಲಿ ಅದೇ ಕರೆಕ್ಟ್. ಇಬ್ರಿಗೂ 1 ಪಾಯಿಂಟ್. ಓಕೆ, ಇಬ್ರಿಗೂ 1 ಪಾಯಿಂಟ್. ಓಕೆ, ಇಬ್ರಿಗೂ 1 ಪಾಯಿಂಟ್. ಡನ್. ನೆಕ್ಸ್ಟ್ ಕ್ವೆಶ್ಚನ್. ಈಗ ಇಬ್ರು ಟಕ್ ಅಂತ ಏನು ತಟ್ ಅಂತ ಹೇಳಿ ಅಂತ ಆನ್ಸರ್ ಕೊಡ್ತಾರೆ. ಯಾಕಂದ್ರೆ ಅವ್ರಿಬ್ರಿಗೆ ಅಷ್ಟ್ ಚೆನ್ನಾಗಿ ಗೊತ್ತು ನನ್ ಬಗ್ಗೆ. ನನ್ ಫೇವ್ರೆಟ್ ಕಲರ್ ಆಪಲ್ ರೆಡ್. ಆಪಲ್ ರೆಡ್ ಅದೇ ಹೇಳಿದ್ದು. ಇಬ್ರು ಥಟ್ ಅಂತ ಆನ್ಸರ್ ಕೊಡ್ತಾರೆ ಅಂತ ಹೇಳಿದ್ದೆ, ಯಾಕಂದ್ರೆ ಗೊತ್ತು ನಿಮ್ಮಿಬ್ರಿಗೆ ನನ್ ಯಾವ ಕಲರ್ ಅಂತ. ಓಕೆ, ನನ್ಗೆ ಇಷ್ಟವಾದ ಆಕ್ಟಿವಿಟಿ ಯಾವ್ದು? ಆಕ್ಟಿವಿಟಿ ಅಂದ್ರೆ ಯಾವ ಸೆನ್ಸ್ ಅಲ್ಲಿ ಅಂದ್ರೆ ನನಗೆ ಜಾಸ್ತಿ ಇಷ್ಟ. ನಾನು ಏನು ಗ್ರೋಶೋಬ ಓದೋದು ಯಾವಾಗ್ಲೂ ಮಾಡ್ತಾ ಇರ್ತೀನಿ. ಗ್ರೋಶೋಬ ಓದೋದು ಆಕ್ಟಿವಿಟಿ. ಕುಕಿಂಗ್ ನಂಗೆ ಇಷ್ಟ ಆಗಿ ಮಾಡೋದಂದ್ರೆ ಅದೇ.
ಇದನ್ ಕುಕಿಂಗ್ ಆಕ್ಚುಲಿ ಮಮ್ಮಿ ಡೈಲಿ ಮಾಡ್ತಾರೆ. ಆಕ್ಟಿವಿಟಿ ಅಂದ್ರೆ ನಾನು ಹಾಬಿ ಅನ್ಕೊಂಡಿದ್ದೆ. ಅದಕ್ಕೆ ನಾನು ಗೃಹಶೋಭ ಅಂದೆ. ಬಟ್ ಅವ್ರು ಯಾವ ಆಕ್ಟಿವಿಟಿ ಅವರಿಗೆ ಯಾವಾಗ್ಲೂ ಮಾಡೋದ್ ಇಷ್ಟ ಅಂದ್ರೆ ಕುಕಿಂಗ್. ಕುಕಿಂಗ್ ಅನ್ನ ಯಾವಾಗ್ಲೂ ಮಾಡಿದಾಗ ಇಷ್ಟಪಡ್ತಾರೆ. ಒಂದಿದೆ ಗೈಸ್, ಅದ್ ಸ್ವಲ್ಪ ಸೀಕ್ರೆಟ್ ಐತೆ ಆಕ್ಟಿವಿಟಿ. ಸೊ ಆ ತರದ್ದು ಎಲ್ಲ ಹಾಗಾದ್ರೆ ಇದು ನನಗೆ ಇಲ್ಲ, ನಾನು ಹಾಬಿ ಅನ್ಕೊಂಡಿದ್ದೆ. ನಾನು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಚಟ್ ಅಂತ ಹೇಳ್ಬೇಕು ಅಂತ. ಇಲ್ಲ, ಅದು ಓನ್ಲಿ ಅದು ಕೇಳ್ತೀಯ ಅಂದ. ರೆಡ್ ಕಲರ್ ಆಕ್ಟಿವಿಟಿ ನನ್ಗೆ ಯಾವಾಗ್ಲೂ ಮಾಡ್ತೀನಿ. ನಾನು ಯಾವಾಗ್ಲೂ ಬುಕ್ ಹಿಡ್ಕೊಂಡ್ ಕುಂದ್ರೋದಿಲ್ಲ ನಾನು. ನಾನು ಅದಕ್ಕೆ ಗೃಹಶೋಭ ಹೇಳಲಿಲ್ಲ. ಅದಕ್ಕೆ ನಾನು ಕುಕಿಂಗ್ ಹೇಳ್ದೆ. ಅವರಿಗೆ ಕುಕಿಂಗ್ ಹೊಸ ಡಿಶ್ ಅವರಿಗೆ ಟ್ರೈ ಮಾಡಿ ಇಷ್ಟ. ಫೇಸ್ಬುಕ್ ಅಲ್ಲಿ ನೋಡ್ಕೊಂಡ್ ಕುತ್ಕೊಂತಾರೆ, ಏನೋ ರೆಸಿಪಿ ನೋಡಿ ಅದನ್ನ ಮಾಡ್ತಾರಲ್ಲ. ಗೈಸ್, ಇನ್ನೂ ಒಂದ್ ಆಕ್ಟಿವಿಟಿ ಮಮ್ಮಿಗೆ ಇಷ್ಟ. AI ವಿಡಿಯೋಸ್ ಬರುತ್ತಲ್ಲ ಮಕ್ಳದ್ದು, ಅದನ್ನ ನನಗೆ ಡಿಗೆ ಕಳಿಸ್ತಿರ್ತಾರೆ. ಅದನ್ನ ಹೇಳಂಗಿಲ್ಲ. ನಿಮಗೆ ಯಾವ ಆಕ್ಟಿವಿಟಿ ಇಷ್ಟ ಅಂತ ಇತ್ತು? ಅದು ಆಕ್ಚುಲಿ ಮಕ್ಳು AI ವಿಡಿಯೋ ನಿಜವಾಗ್ಲೂ ಇಷ್ಟ. पूजा मुझसे बहुत काम करवाती है, चुप कर वरना मैं तुझे बेलन से मारूंगी ಅಂತ ವಿಡಿಯೋಸ್ ಎಲ್ಲ ನನಗೆ ಆಮೇಲೆ ಡಿಗೆ ಫಾರ್ವರ್ಡ್ ಮಾಡ್ತಿರ್ತಾರೆ. ನೋಡಿ, ಈ ಆಕ್ಟಿವಿಟೀಸ್ ಹೇಳ್ತಾ ಸ್ಟಾರ್ಟ್ ಮಾಡ್ರೆ ಎಷ್ಟೊಂದಿದಾವೆ. ಇದನ್ನು ಒಂದ್ ಆಕ್ಟಿವಿಟಿ ಅವ್ರಿಗೆ ಇಷ್ಟ. ಬಟ್ ನನಗ್ ಜೀರೋ ಆಗ್ತಾರ ಅನು ಅಂದ್ರೆ ನೀನಾ? ಇಲ್ಲ. ಝೀರೋ ದೇತಿಯಾ? ಅದೊಂದ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನಂಗ್ ಬೇಜಾರಾದಾಗ ನಾನು ಏನ್ ಮಾಡ್ತೀನಿ? ಬೇಜಾರಾದಾಗೆ ನೀವ್ ಯಾರ್ಗಾರು ಇಷ್ಟಪಟ್ಟಿರೋರಿಗೆ ಫೋನ್ ಮಾಡ್ತೀರಾ? ಹಾ, ಯಾರ ಜೊತೆ ಮಾತಾಡಿದ್ರೆ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ ಅವ್ರಿಗೆ ಫೋನ್ ಮಾಡ್ತೀರಾ? ಮಾತಾಡ್ತೀನಿ ನಾನು ಫೋನಲ್ಲಿ. ಆಮೇಲೆ ಹೊರಗ್ ಹೋಗಿ ಬ್ಯಾಲ್ಕನಿಯಲ್ಲಿ ನೇಚರ್ ನ ನೋಡ್ಕೊಂತ ಕೂತ್ಕೊಂತೀರಾ? ಇಷ್ಟೊತ್ತಿಂದಿರ್ತೀನಿ. ಬೇಜಾರಾದಾಗೆ ಯಾಕೋ ಬಿಸಿಲಿತೈತೆ. ನನಗೆ ಇವೇ ಕ್ಯಾಶುವಲ್ ಅವೆರಡೂನು ಓಕೆ. ಸ್ವಲ್ಪ ಹೊತ್ತು ಬೇಜಾರಾದಾಗೆ ಗೈಸ್ ಸ್ವಲ್ಪ ಸೈಲೆಂಟ್ ಆಗ್ಬಿಡ್ತಾರೆ. ಇವರು ಸೈಲೆಂಟ್ ಆಗ್ಬಿಡ್ತಾರೆ, ವಿಡ್ರಾ ಮಾಡ್ಕೊಂತಾರೆ ತಮ್ಮನ್ ತಾವು. ಅದು ರಿಯಾಕ್ಷನ್. ಇವರು ಏನ್ ಮಾಡ್ತಾರೆ ಅಂತ. ನೀವ್ ಅವತ್ತು ಹೇಳ್ತಿರ್ತೀರ ಏನಾಗಿದೆ ಇವತ್ ನಿಮಗೆ, ಇಷ್ಟೊಂದು ಅದ್ರ ಮುಂದೆ ಕುತ್ಕೊಂಡಿರಲ್ಲ ಅಂತ. ಫೋನ್ ನೋಡ್ತೀರಾ? ಫೋನ್ ಅಲ್ಲ, ಎದ್ರ ಮುಂದೆ ಕುತ್ಕೊಂತೀರಿ? ಟಿವಿ ಮುಂದೆ. ಟಿವಿ ನಾನ್ ಹೇಳ್ದೆ ಫಸ್ಟ್. ಓಕೆ, ಟಿವಿ. ಸಿಕ್ಕಾಪಟ್ಟೆ ಟಿವಿ ನೋಡ್ತೀನಿ ನಾನು. ತುಂಬಾ ಬೇಜಾರಾಗಿದೆ ಅಂದ್ರೆ ಟಿವಿ ನೋಡ್ತಾರೆ. ಹಂಗಂದ್ರೆ ಇನ್ಮೇಲಿಂದ ಅವರು 2 ಮೂವಿ 3 ಮೂವಿ ನಾನ್ ಸ್ಟಾಪ್ ನೋಡ್ತಿದ್ದಾರೆ ಅಂದ್ರೆ ಅದು ಸಿಗ್ನಲ್ ಬೇಜಾರಾಗಿದೆ ಅಂತ. ಇಲ್ಲ ಅನ್ಸ್ತು ಅಂದ್ರೆ ಅವ್ರು ಯಾವ್ದಾದ್ರು ಒಂದ್ ಮೂವಿ ನೋಡ್ತಾರ, ಆಮೇಲೆ ಒಂದ್ ಮೂವಿ ನೋಡ್ತಾರೆ, ಮತ್ತೆ ಏನಾದ್ರು ನೋಡ್ಕೊಂಡ್ ಕುತ್ಕೊಂತಾರ. ಅವ್ರಿಗೆ ಬೇಜಾರ್ ಟಿವಿ ನೋಡ್ತಿರ್ತಾರೆ. ಬಟ್ ನಾನ್ ಹೇಳಿದ್ದು ಕರೆಕ್ಟ್. ನೀವು ವಿಡ್ರಾ ಮಾಡ್ಕೊಂಡ್ಬಿಡ್ತೀರಾ ನಿಮ್ಮನ್ನ ನೀವು. ಗೇಮ್ ಏನಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಲ್ಲ, ಅವ್ರು ಏನ್ ಅನ್ಕೊಂಡಿದ ನಾವು ಅದನ್ನ ಹೋಗ್ತೀನಿ, ಸ್ವಲ್ಪ ತಿರ್ತೀನಿ, ಅವೆಲ್ಲ ಟೈಮ್ ಪಾಸ್ ಮಾಡ್ತೀನಿ. ಬಟ್ ಅವೆಲ್ಲ ಟೈಮ್ ಪಾಸ್ ಆದ್ಮೇಲೆ ಕೂಡ ತಲೆ ಕೆಡ್ತಿರತ್ತೆ. ಅವಾಗ ಕುತ್ಕೊಂಡ್ ಟಿವಿ ನೋಡ್ತೀನಿ. ಕರೆಕ್ಟ್. ಕೆಲವೊಮ್ಮೆ ನಾನೇ ಹೇಳ್ತೀನಿ, ಯಾಕೆ ಸುಮ್ನೆ ಕೂತಿರ ಟಿವಿ ನೋಡ್ರಿ ಅಂತ. ಬಟ್ ಅವಾಗ ನೋಡಲ್ಲ ನಾನು. ನನಗ್ ಬೇಜಾರಾದ್ರೆ ಮಾತ್ರ ನಾನ್ ಟಿವಿ ನೋಡೋದು. ನೋಡಿ ಏನ್ ಹೇಳೋದು, ಈ ತರ ಹೇಳಿದ್ರೆ. ಓಕೆ, ನಾವ್ ಮೂವರು ಕಾಮನ್ ಆಗಿ ಲೈಕ್ ಮಾಡತ್ತ ಏನು? ನಾವ್ ಮೂವರು ಕಾಮನ್ ಆಗಿ ಲೈಕ್ ಏನ್ ಮಾಡ್ತೀವಿ ಡೈಲಿ ಇದ್ರಲ್ಲಿ? ಗಾಸಿಪ್. ದಿನ ಕುತ್ಕೊಂಡ್ ದಿನ ರಾತ್ರಿ ಅಲ್ಲ, ದಿನಕ್ಕೆ ಅಟ್ ಲೀಸ್ಟ್ ಒಂದು 10-15 ಮಿನಿಟ್ಸ್ ನಾವು ಮೂವರ್ ಹೊತ್ಕೊಂಡ್ ಏನಾರು ಗಾಸಿಪ್ ಮಾಡ್ಬೇಕು. ಅವಾಗ ತಿಂದಿರೋ ಊಟ ಎಲ್ಲ ಡೈಜೆಸ್ಟ್ ಆಗುತ್ತೆ. ಮತ್ ಕೆಟ್ಟ ಸೆನ್ಸ್ ಅಲ್ಲಿ ಗಾಸಿಪ್ ಅಲ್ಲ, ಗುಡ್ ಗಾಸಿಪ್, ಹೆಲ್ದಿ ಗಾಸಿಪ್. ಅದಾಯ್ತು ಅಷ್ಟೇ. ನಂದು ಯಾವ ಹ್ಯಾಬಿಟ್ ನಿಮ್ಮಿಬ್ಬರಿಗೆ ಇಷ್ಟ, ಯಾವ್ದು ಕಷ್ಟ? ಕಷ್ಟ ಇವ್ರು ವಿಡ್ರಾ ಮಾಡ್ಬಿಡ್ತಾರಲ್ಲ, ಸುಮ್ನೆ ಕುಂತಿರ್ತಾರಲ್ಲ, ಅದೇ ನಮಗ್ ಇಷ್ಟ ಆಗಲ್ಲ. ಏನು ಮಾತಾಡೋದೇ ಇಲ್ಲ, ಎಲ್ಲ ಇಲ್ಲೇ ಇಟ್ಕೊಂಡು ಅದು ಒಂಥರ ಅಕ್ಯುಮುಲೇಟ್ ಮಾಡ್ಕೊಂಡ್ಬಿಡ್ತಾರೆ ಸ್ಯಾಡ್ನೆಸ್ ಅಂದ್ರೆ ಫ್ರೆಂಡ್ಲಿ ಆಗಿ ನಮ್ ಜೊತೆ. ಏನ್ ಇಷ್ಟ ಅಂದ್ರೆ ನಾವೇನಾರು ಹೇಳಕ್ ಬರ್ತೀವಿ ಅಂದ್ರೆ ನಮಗೆ ಆಕ್ಚುಲಿ ಹೊರಗ್ ಫ್ರೆಂಡ್ಸ್ ಹುಡ್ಕೋ ಅವಶ್ಯಕತೆನೇ ಇಲ್ಲ. ನಮ್ಮ ಮಮ್ಮಿನೇ ನಮಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ. 100% ಡನ್. ಇಬ್ರಿಗೂ 1-1. ಅಲ್ಲ ಅಲ್ಲಿ ಇನ್ನೊಂದ್ ಕಾಲ್ ಇತ್ತ, ಇನ್ನೊಂದ್ ಕಾಲ್ ಕಾಣಿಸ್ತಿಲ್ಲ. ಓಕೆ, ನೆಕ್ಸ್ಟ್. ನನ್ಗೆ ಇದು ತುಂಬಾ ಇಷ್ಟ ಮೂವಿ ಹಮ್ ದಿಲ್ ದೇ ಚುಕೆ ಸನಮ್. ನಾನು ಅದನ್ನ ಹೇಳಕ್ ಹೋಗ್ತೀನಿ. ನನಗೆ ತುಂಬಾ ಇಷ್ಟ ಅದು ಸ್ಟೋರಿ. ಆಕ್ಚುಲಿ ಪ್ರೀತಿ ಮಾಡೋರಕ್ಕಿನ್ನ ಪ್ರೀತಿಯಿಂದ ನೀವ್ ಯಾರನ್ನ ಪ್ರೀತಿ ಮಾಡ್ತೀರಾ ಅವ್ರಕಿನ್ನ ಜಾಸ್ತಿ ಯಾರು ನಿಮ್ಮನ್ನ ಪ್ರೀತಿಸಿ
ಎಸ್ಪೆಷಲಿ ನಿಮ್ಮ ಹಾರ್ಟ್ ಆಲ್ರೆಡಿ ಅವ್ರದಲ್ಲ ಅಂತ ಗೊತ್ತಿರುತ್ತೆ ಅವರಿಗೆ, ಅಂದ್ರೂ ದೇ ಡೋಂಟ್ ಗಿವ್ ಅಪ್ ಆನ್ ಯು. ಅದಕ್ಕೆ ನನ್ಗೆ ಗೈಸ್ ರಿಯಲ್ ಲೈಫ್ ಅಲ್ಲಿ ಈ ತರ ಯಾರು ಸಿಗಲ್ಲ. ಆತರ. ಓಕೆ, ನಿಮ್ ಡ್ಯಾಡಿ ನಾನು ಯಾವಾಗ್ಲೂ ಹೇಳಿರ್ತೀನಲ್ಲ, ನಿಮ್ ಡ್ಯಾಡಿ ನಂಗೆ ವಿಚ್ ನಂಬರ್ 3. ಎಷ್ಟನೇ ಅವ್ರು ನೋಡಕ್ ಬಂದಿದ್ದು? ಕ್ವೆಶ್ಚನ್ ಸರಿಯಾಗಿ ಇಲ್ಲ ಆನ್ಸರ್ ಇಲ್ಲ ಆನ್ಸರ್ 2. ಇಲ್ಲ 5 ಕರೆಕ್ಟ್. ನಾನ್ ವಿನ್ ಆದೆ. ಅವ್ರ ಬಗ್ಗೆನೂ ಹೇಳ್ಬೇಕಾ? ನಾನ್ ಅಂತ ಅಂದೆ 5 ಗೈಸ್ 5 ನನಗೆ ನೆನ್ಪಿತ್ತು. 5. ನಿಮ್ಮ ಅಕ್ಕ ನನ್ 3 ಅನ್ಸಿತ್ತು. ಅದೊಬ್ರು ಲಾಯರು, ಒಬ್ರು ಅಲ್ಲೇ ಲೋಕಲ್ ಯಾರೋ ಏರಿಯಾ ಫಿಫ್ತ್. ನಮ್ ಕ್ವೆಶ್ಚನ್ ಇದ್ದಿದ್ದು ಏನಂದ್ರೆ ಅದನ್ನ ಕಂಪ್ಲೀಟ್ ಮಾಡಿಲ್ಲ ಮಮ್ಮಿ. ನಮ್ ಮಮ್ಮಿ ಮದ್ವೆ ವಯಸ್ಸಿದ್ದಾಗೆ ನಮ್ಮ ಡ್ಯಾಡಿ ಅವ್ರನ್ನ ನೋಡಕ್ ಹೋಗಿದ್ರಲ್ಲ, ಡ್ಯಾಡಿ ಅವರಿಗೋಸ್ಕರ ಎಷ್ಟನೇ ನಂಬರ್ ಪ್ರಾಸ್ಪೆಕ್ಟ್ ಅಂತ ಕ್ವೆಶ್ಚನ್ ಇತ್ತು. ಬಟ್ ಎಲ್ಲ ಪ್ರಾಸ್ಪೆಕ್ಟ್ ಅಲ್ಲಿ ಗಾಯ್ಸ್ ನಾವ್ ಯಾವ್ದ್ರಾಗೂ ರಿಜೆಕ್ಷನ್ ಇಲ್ಲ, ಎಲ್ರಲ್ಲೂ ಡ್ಯಾಡಿ ಸ್ಪೆಷಲ್ ಫೀಚರ್ ಹಾಕ್ಬೇಕಿಲ್ಲ. ಹಾ, ಸೊ ಬಜೆಟ್ ಎಲ್ಲ ಜಾಸ್ತಿ ಆಗುತ್ತಲ್ಲ, ಹಿಂಗ್ ಒಂದ್ ಕ್ಯಾಮ್ರಾ ಇಡೋದಂತೆ. ಅದ್ ಬರೀ ಪಪ್ಪ ರಿಯಾಕ್ಷನ್ ತಗೊಳಕ್ಕೆ ಇಡ್ಬೇಕು. ಬಜೆಟ್ ಜಾಸ್ತಿ ಆಗ್ಬೇಕಂದ್ರೆ ಪ್ಲೀಸ್ ದೀಪಿಶಾ ಎಸ್ ಜಿನ ಫಾಲೋ ಮಾಡಿ. ಯಾವ ಪ್ಲೇಸ್ ನನ್ ಲೈಫ್ ಅಲ್ಲಿ ಒಂದ್ಸರಿ ನೋಡ್ಬೇಕು ಅಂತ ಯಾವಾಗ್ಲೇ ವೈಷ್ಣೋದೇವಿ. ಕರೆಕ್ಟ್. ನಮ್ಮ ಮಮ್ಮಿಗೆ ಇರೋದೇ ಒಂದ್ ಡ್ರೀಮು, ಸ್ಪಿರಿಚುವಲ್ ಪ್ಲೇಸ್ ನೋಡ್ಬೇಕು, ಅದು ವೈಷ್ಣೋದೇವಿ. ಬಟ್ ಅಲ್ಲಿ ಪ್ಲಾಟ್ ಟ್ವಿಸ್ಟ್ ಏನು ಅಂದ್ರೆ ಅಲ್ಲಿಂದ ಬುಲಾವ ಬರೋವರೆಗೂ ನಾವು ಹೋಗಕ್ ಆಗೋದಿಲ್ಲ. ಸೊ ಇವ್ರಿಗೆ ಇನ್ನಾದ್ರೂ ಬಂದಿಲ್ಲ, ಅವ್ರಿಗೆ ನೋಡಕ್ ಆಸೆ ಇದ್ರು. ಸೊ ಅದಕ್ಕೆ ಅದವ್ರ ಡ್ರೀಮ್ ಪ್ಲೇಸ್. ನಂದು ನಿಮ್ ಡ್ಯಾಡಿ ಮಧ್ಯೆ ಕಾಮನ್ ಥಿಂಕ್ ಏನಿದೆ? ಕಾಮನ್ ಥಿಂಕ್ ನಾವಿಬ್ರು ಒಂದೇ ರೀತಿ ಯೋಚನೆ ಮಾಡೋದು ಯಾವ ಸೆನ್ಸ್ ಅಲ್ಲಿ ನೀವ್ ಹೇಳ್ಬೇಕು? ಮಕ್ಳ ಸೆನ್ಸ್ ಅಲ್ಲ, ಜನ ಸೆನ್ಸ್ ಅಲ್ಲ. ಜನ ಸೆನ್ಸ್ ಅಲ್ಲ, ಡೈಲಿ ಲೈಫ್ ಅಲ್ಲಿ ನಾವು ಒಂದು ಇಬ್ರು ಸೇಮ್ ಥಿಂಕ್ ಇಟ್ಕೊಂಡಿ ಇದು ಹಿಂಗೆ ಇರ್ಬೇಕು ಅಂತ ಏನ್ ಇಟ್ಕೊಂಡು ಫ್ಯಾಮಿಲಿ, ನಮ್ಮ ಲೈಫ್ ನಮ್ಮ ಫ್ಯಾಮಿಲಿ ಹಿಂಗೆ ನಾವು ನೆಕ್ಸ್ಟ್ ಫ್ಯಾಮಿಲಿ ಹಿಂಗೆ ಜೊತೆಗಿರ್ಬೇಕು. ಎಸ್ಪೆಷಲಿ ನಾನು ಈ ತರಾನೇ ಹೆಲ್ದಿ ಆಗಿ ಜೊತೆಗಿರ್ಬೇಕು ಅಂತ ಅವ್ರಿಬ್ರು ಕಾಮನ್ ಥಾಟ್ ಇದೆ. ಇದು ತಾನೆ. ಓಕೆ, ಡನ್. ಇನ್ನೊಂದು ಆನ್ಸರ್ ಇದೆ ಇದಕ್ಕೆ, ಮೇ ಬಿ ಗೊತ್ತಿಲ್ಲ. ಇವ್ರಿಬ್ರು ಸೇರಿ ಅದೊಂದು ಓಲ್ಡ್ ಏಜ್ ಹೋಮ್ ಸ್ಟಾರ್ಟ್ ಮಾಡ್ಬೇಕು, ಜನಕ್ಕೆ ಹೆಲ್ಪ್ ಮಾಡ್ಬೇಕು. ಇವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅದು ಮೋರ್ ಲೈಕ್ ಮಮ್ಮಿ ಥಾಟ್. ಇಲ್ಲ ಪಪ್ಪಂದುನು ನೋಡು, ಶೇರ್ಡ್ ಥಾಟ್ ಅಲ್ಲ. ಮಮ್ಮಿ ಇದನ್ನ ಇನಿಶಿಯೇಟ್ ಮಾಡಿದ್ದಕ್ಕೆ ಡ್ಯಾಡಿ ಅದಕ್ಕೆ ಸರಿ ಸಪೋರ್ಟ್ ಮಾಡ್ತೀನಿ ಅಂದಿದ್ರು. ಬಟ್ ಇದು ಆಕ್ಚುಲಿ ಮೇಜರ್ ಇನಿಶಿಯೇಟಿವ್ ಮಮ್ಮಿದಿದು. ಸೊ ಮಮ್ಮಿ ಕಾಮನ್ ಅಂದ್ರೆ ಅಲ್ಲಿ, ಬಟ್ ಮಮ್ಮಿ ಮೈಂಡ್ ಅಲ್ಲಿ ಇದ್ದಿದ್ದು ಇದೇ ಆನ್ಸರ್ ಅಂತ ನಾನು ಇದೇ ಆನ್ಸರ್ ಇದೆ. ಬಟ್ ಅದನ್ನು ಹೌದು, ಎರಡು ಕರೆಕ್ಟ್ ಆನ್ಸರ್ಸ್. ಇಬ್ರಿಗೂ ಒಂದ್ ಪಾಯಿಂಟ್. ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ ಆಗ್ಬೇಕು ಅಂದ್ರೆ ಅದು ಓಲ್ಡ್ ಏಜ್. ನಾವಿಬ್ರು ಮೊದ್ಲಿಂದನು ಏನ್ ಮಾಡಿದೀವಿ ಅಂದ್ರೆ ಯಾವಾಗ ಯಾವ ಟೈಮಿಗೆ ಏನ್ ಸಾಧ್ಯ ಅದನ್ನ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು. ಸೊ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಫಸ್ಟ್ ನೀವ್ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನಮ್ದು ಯಾವಾಗ ನಮ್ ಟೈಮ್ ನಾವ್ ಓಕೆ ಇದನ್ನ ಮಾಡ್ಬೋದು ಅಂದಾಗೆಲ್ಲ ನಾವ್ ಮಾಡ್ಕೊಂಡಿದೀವಿ. ಬಾಕಿ ಸಬ್ ಅಲ್ಲಾ ಕಿ ಮರ್ಸಿ, ಎಲ್ಲಾ ದೇವ್ರ ಮೇಲ್ ಬಿಟ್ಟಿದ್ದು. ಎಲ್ಲಾರ್ನು ಕರಿತೀವಿ ನಾವ್ ಎಲ್ಲಾರ್ನು ಗುರು ಗೋವಿಂದ್ ಸಿಂಗ್, ಜೀಸಸ್ ಕ್ರೈಸ್ಟ್, ಭಗವಾನ್ ರಾಮ್, ಲಕ್ಷ್ಮಣ್, ಸೀತಾ. ನಾನ್ ನಿಮ್ಮಿಬ್ರಿಗೆ ಕಾಮನ್ ಆಗಿ ಕೊಡೋ ಗಾಲಿ ಏನ್? ಡಾಂಕಿ. ನನ್ನನ್ನ ಮೋಟು ಅಂತ ಕರೀತಾರೆ. ಅಲ್ಲ, ನಾರ್ಮಲ್ ಆಗಿ ಗಾಲಿ, ಕತ್ತೆ. ಕತ್ತೆ ಅಂತ. ಗೈಸ್ ಡಾಂಕಿ ಅಷ್ಟು ಸ್ವೀಟ್ ಅನಿಮಲ್, ಅದನ್ನೇ ಗಾಲಿ ಅಂತ ಕರೀತಾರೆ. ಏನ್ ಮಾಡ್ತಿದಿ? ಅದ್ರ ಲವ್ ಆದ್ರೂ ಅದೇ ಕರೀತೀನಿ, ಸಿಟ್ಟು ಬಂದ್ರು ಅದೇ. ಏ ಡಾಂಕಿ ಬಾಯಲ್ಲಿ ವೇರಿಯೇಷನ್. ಡಾಂಕಿ ಹಾಗೆ. ನಂಗ್ ನಿದ್ದೆ ಬಂದಿಲ್ದಾಗ ನಾನು ಏನ್ ಮಾಡ್ತೀನಿ? ಓವರ್ ಥಿಂಕಿಂಗ್. ಮನ್ಸಲ್ಲಿ ಏನಾರು ಹೇಳ್ಕೊಂತಿರ್ತೀರಾ? ಅದೇ ಓವರ್ ಥಿಂಕಿಂಗ್. ಇಲ್ಲ, ಓಂ ಅಂತ ಏನಾರು ಮನ್ಸಲ್ಲಿ ಏನಾರು ತುಂಬಾ ನಡೀತಿರುತ್ತೆ ಅಂತ ಅದನ್ನ. ನೆಕ್ಸ್ಟ್ ಕ್ವೆಶ್ಚನ್. ನಾನ್ ನಿಮ್ಮಿಬ್ರಿಗೂ ಕಾಮನ್ ಆಗಿ ಲೈಫ್ ಲೆಸನ್ ಏನ್ ಹೇಳ್ತಿರ್ತೀನಿ ಯಾವಾಗ್ಲೂ? ಏನ್ ಬರುತ್ತೆ ಅದ್ರ ಜೊತೆ ಹಂಗೆ ಅಡಾಪ್ಟ್ ಹಾಕೊಂತ ಹೋಗಿ. ಕಾಮನ್ ಲೈಫ್ ಲೆಸನ್ ಏನ್ ಹೇಳ್ತಾರೆ ಅಂದ್ರೆ, ನಿಮ್ದು ಏನೇ ಡಿಸಿಷನ್ ತಗಂದ್ರು ಅದು ನಿಮಗ್ ಒಳ್ಳೇದಾಗ್ಬೇಕು ಫಸ್ಟ್. ಆಮೇಲೆ ಆ ಡಿಸಿಷನ್ ನಿಮಗ್ ಒಳ್ಳೇದಾಯ್ತಂದ್ರೆ ನೀವು ಯೋಚನೆ ಮಾಡೋ ಕೆಪಾಸಿಟಿಯಲ್ಲಿ ಇದೀರಾ ಅಂದ್ರೆ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೋದು ನೀವು.
ಇಬ್ರು correct. ಇದನ್ನು ಹೇಳ್ತಿರ್ತಾ ಅದೇ ಇಬ್ರು ಕರೆಕ್ಟ್. ಹಾ ಎಲ್ರ ಜೊತೆ ಒಂದಾಗಿ ಹೇಳಿದ್ದು ಬೇರೆ ಹೋಗಿ ಬೇರೆ ವೇ ಆಗಿರ್ಬೋದು ಬಟ್ ಎಂಡ್ ಔಟ್ಲುಕ್ ಹಿಂಗೆ ಇರುತ್ತೆ. ಎಂಡ್ ರಿಸಲ್ಟ್ ಅದೇ. ನೀವಿಬ್ಬರದು ಯಾವ ಮಾತು ನಂಗೆ ತುಂಬಾ ಇಷ್ಟ ಆಗುತ್ತೆ? ಅಕ್ಕಂದು Honesty. ಇಂಡಿಪೆಂಡೆನ್ಸ್. ಅಚ್ಚಾ ಒಬ್ರೊಬ್ರದೇ ಜೊತೆಗೆ ನೀವಿಬ್ಬರದು ಯಾವ ಮಾತು? ಆನೆಸ್ಟಿ, ಆಮೇಲೆ ಬಂದು ಶೇರ್ ಎಲ್ಲ ಮಾಡ್ಕೊಂಡು ಶೇರಿಂಗ್ ಆಮೇಲೆ ಇಸ್ ಯಾರಿಗೂ ಕೇರಿಂಗ್ ನ ಯಾವತ್ತೂ- ತುಂಬಾ ಜಾಸ್ತಿ ಫಾಲೋ ಮಾಡ್ತೀವಿ. ಯಾರಿಗೋಸ್ಕರನು ಯಾವತ್ತು ಕೆಟ್ಟದನ್ನ ಬಯಸಲ್ಲ ಅದು. ಇಲ್ಲ, ನೀವಿಬ್ರು ಬಂದು ನನ್ನ Honesty ಹತ್ರ ನು. ಎಲ್ಲ ಹೇಳ್ತಿರಲ್ಲ ಅದೇ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. Life ನಂದು insurance is ಡ್ಯಾಡಿದು ಇದುವರೆಗೂ ನಾವು ಲೈಫ್ ಅಲ್ಲಿ ಮಾಡ್ರೆ ಯಾವ ಕೆಲಸ ನಿಮಗೆ ಇಷ್ಟ? ನಿಮ್ದು ಡ್ಯಾಡಿದು ನಮ್ ಪೇರೆಂಟಿಂಗ್ ಬೆಸ್ಟ್ ಅದೇ. ನಮ್ ಪೇರೆಂಟಿಂಗ್ ನಮಗೇನ್ ಇಂಡಿಪೆಂಡೆನ್ಸಿಗೆ ನಮಗೇನ್ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ಜೊತೆ ಬೆಳೆಸಿದಿರ ಅದು. ಹಾ ಡ್ಯಾಡಿ ಹಂಗೆ ನೋಡಿ. ನಿಮಗೆ ನನ್ನ ಬಗ್ಗೆ ಅನಿಸಿಕೆ ಒನ್ ವರ್ಡ್? ಬೆಸ್ಟ್ ಮದರ್. ಬೆಸ್ಟ್ ಮದರ್. ಅದು ಬಿಟ್ಟು ಮದರ್ ಅನ್ನ Best friend. ಡ್ಯೂಟಿನ ತುಂಬಾ ಚೆನ್ನಾಗ್ ಮಾಡ್ತಾರೆ. ಮದರ್ ಅಲ್ಲೇ ನಮಗೆ ಬೆಸ್ಟ್ ಫ್ರೆಂಡ್ ಅನ್ನು ಕೊಟ್ಟಿದ್ದಾರೆ. ನಮ್ದು ಎಲ್ಲಾ ರೋಲ್ಸ್ ನು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಇದಕ್ಕೆ ನಾನೇ ಆನ್ಸರ್ ಹಾಕ್ತೀನಿ, ನನ್ ಮಾತು ಕೇಳಂಗಿಲ್ಲ. ಅಯ್ಯೇ. ಡ್ಯಾಡಿ ಏನ್ ಹೇಳಿದ್ರು ಅದು ಕೇಳ್ಸಿಲ್ಲ ನಿಮಗೆ, ಕೇಳ್ಸೋದು ಬೇಡ. ಇಲ್ಲಿ ಟಚ್ ಆಯ್ತು ಗೈಸ್. truelove.com ಹ್ಯಾರೋ ಬಿಟ್ರೆ ಡೈರೆಕ್ಟ್ ಹಾರ್ಟಿಗೆ ಹೋಗಿ ಹೊಡಿಯುತ್ತೆ. ಇವ್ರದ್ ಹಾರ್ಟ್ ರೈಟ್ ಸೈಡ್ ಇವ್ರ ಹಾರ್ಟ್ ರೈಟ್ ಸೈಡ್ ಶಿಫ್ಟ್. ಓಡಾಡ್ತಿರುತ್ತೆ ಅಲ್ಲಿ ಇಲ್ಲಿ. ಸೊ ಈಗ ಇಲ್ಲಿ ಶಿಫ್ಟ್ ಈಗ ಸದ್ಯ ಇಲ್ಲಿದೆ. ಅದು ಹಾರ್ಟ್ ಅಲ್ಲ, ಆಂಬ್ಯುಲೆನ್ಸ್. ಓಕೆ. ಏನ್ ಮಾತಾಡ್ತಿದ್ದೀರಾ? ಓಕೆ ಓಕೆ. ನಾವ್ ಮೂವರು ಯಾವಾಗ್ಲೂ ಒಂದ್ ಡ್ರೀಮ್ ಫಿಲ್ ಆಗ್ಬೇಕು ಅಂತಿರ್ತೀವಿ. ಏನ್ ಯಾರ್ ಮೂವರು? ನಾವ್ ಮೂವರು ನಮ್ಮದು ತುಂಬಾ ಜಾಸ್ತಿ ವೆಲ್ತ್ ಇರ್ಬೇಕು. ಕಾಮನ್. ಆಮೇಲೆ ಆ ವೆಲ್ತ್ ಕಷ್ಟದಿಂದ ಬರುತ್ತೆ, ಓಕೆ. ಬಟ್ ಒಂದ್ ಥಿಂಗ್ ಏನ್ ಮಾತಾಡ್ತಿರ್ತೀವಿ ಅಂದ್ರೆ ಯಾರು ಯಾವ್ದಾದ್ರು ಒಂದ್ ಬರ್ಡ್ ಬಂದು ಒಂದ್ ದೊಡ್ಡ ಸ್ಟ್ಯಾಕ್ ಅಲ್ಲಿ ಕ್ರೋರ್ಸ್ ಆಫ್ ಮನಿನ ನಮ್ ಛತ್ ಮೇಲೆ ಡ್ರಾಪ್ ಮಾಡಿ ಹೋಗ್ಬಿಡ್ಬೇಕಂತ. ಕರೆಕ್ಟ್. ಬರ್ಡ್ ಬರುತ್ತೆ. ಇದೇ ನಾನು ಹೇಳಕ್ ಹೋಗ್ತಿದ್ದೆ. ಸೇಮ್ ಇದು ಆಕ್ಚುಲಿ ಬರ್ಡ್. ಟ್ರೂ ಆನ್ಸರ್. ಯಾವ್ದಾದ್ರು ಬರ್ಡ್ 100% ಆನ್ಸರ್ ಯಾವ್ದಾದ್ರು ಬರ್ಡ್ ಈ ವಿಡಿಯೋ ನೋಡ್ತಾರೆ ಬರುತ್ತೆ. ಅಂದ್ರೆ ನಮ್ ಎಲ್ಲಾರು ಏನೇನೋ ಯಾವ್ದಾದ್ರು- ಬಿತ್ತು ಹೋಗುತ್ತಂತೆ. ಹಳೆ ಕಾಲದಲ್ಲಿ ಸ್ಟೋರಿ ಕೇಳ್ತಾ ಇದ್ವಿ. ಒಂದು ಡೈಮಂಡಿನ್ ಪೌಚ್ ಬಂದು ಅವ್ರ ಮನೆ ಮೇಲೆ ಬಿಟ್ಟು ಹೋಯ್ತು. ಈ ತರ ಎಲ್ಲ ಅಲಿಬಾಬಾ. ಡ್ರೀಮಿ, ಇದೆಲ್ಲ ಗೊತ್ತು ಡ್ರೀಮಿ ಅಂತ. ಆದ್ರೂ ಅದೇ ಡ್ರೀಮ್ ಕಾಣ್ತಾ ಇರ್ತೀವಿ. ಎಸ್. ಇದು ಕಾಮನ್ ಡ್ರೀಮ್ ಎಲ್ರಿಗೂ. ಯಾರಿಗೆ ದುಡ್ಡು ಬೇಡ, ಮನಿ ಇಸ್ ಯಾವ್ದಾದ್ರು ಹ್ಯಾಪಿನೆಸ್. ಬರ್ಡ್ ಈ ಯೂಟ್ಯೂಬ್ ಈ bird ಆ? ನೋಡ್ತಾ ಇದೆ ಅಂದ್ರೆ ಪ್ಲೀಸ್ ಕಾಸ್ ಹಾಕು. ನೋಡಿ Okay, ಬರೀ ನಮ್ ಮತ್ತೆ? ವಿಡಿಯೋನ ನೋಡ್ಬಿಡಿ ಕಾಸಾಕ್ ಹೋಗಿ ಬರ್ಡ್. ನೋಡಿ, ಇಬ್ರು ಕಾಮನ್ ಆಗಿ ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ದಾರೆ. ಓ ಮುಗೀತು ಕಾಂಪಿಟೇಷನ್. ನಿಲ್ಲಿ ನಿಲ್ಲಿ ನಿಲ್ಲಿಪಾ ನಿಲ್ಲಿ. ರೆಕಾರ್ಡಿಂಗ್ ನಿಲ್ಲಿಸ್ಬೇಡಿ. ನೋಡಿ, ಒಂದು ಮಾತ್ರ ದಿಪಿಶಾ ಆನ್ಸರ್ ಕೊಟ್ಟ ರಾಂಗ್. ಅಂದ್ರೆ ರಾಂಗ್ ಮೀನ್ ಲೇಟ್ ಮಾಡಿಲ್ಲ, ಅವಳಿಗೆ ಅರ್ಥ ಆಗಿಲ್ಲ. ಬಟ್ ಅನುಶ್ರೀ ಅವರು 1 year ನನ್ನಿಂದ ದೂರ ಇದ್ರಲ್ಲ, ಸೊ ಅವಾಗೆ ಡಿ ನನ್ ಜೊತೆಗ್ ಜಾಸ್ತಿ ಕ್ಲೋಸ್ ಆದ್ಲು. ಅದಕ್ಕೆ ಅವರು 3 ಆನ್ಸರ್ ಹೇಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಗೊತ್ತಿದೆ, ಬಟ್ ಹೇಳಕ್ ಆಗ್ತಾ ಇಲ್ಲ. ಎಲ್ಲ ಗೊತ್ತು, ಆದ್ರೂ ಹೇಳಕ್ಕೆ ಸಡನ್ ಆಗಿ ಅವಳಿಗೆ ನೆನ್ಪು ಬರ್ತಾ ಇದ್ದಿಲ್ಲ. ಯಾಕಂದ್ರೆ ಆ 1 year ಇದೆ ಅಲ್ಲ, ಆ ಸೌರಭ್ ದಾಸ್ ಲೈಫ್ ಲೆಸನ್ ಕಲ್ತ್ಕೊಂಬಂದ್ಮೇಲೆ ನನ್ ಮಗಳು ತುಂಬಾ ಚೇಂಜ್ ಆಗೋದ್ಲು. ಸೊ ಅರ್ಥ ಆಯ್ತಾ? ಬೆಂಗಾಲಿ ನನ್ ಚಿಕ್ಕ ಮಗಳು ಅವಾಗೆ ತುಂಬಾ ಕ್ಲೋಸ್ ಆದ್ಲು. ಕ್ಯಾ ಕಭಿ ಅಂಬರ್ ಸೆ ಸೂರ್ಯ ಬಿ ಚढ़ता है ಅಲ್ಲ ಇದು ಇದು ಮಹೇಶ್ಮತಿ. ಸಾಮ್ರಾಜ್ಯ. ಜೈ ಮಹೇಶ್ಮತಿ. ಇನ್ನೊಂದು ಮೇನ್ ಮರ್ತೋದ್ವಿ. ತನ್ನರೆ ನರೆ ತಾರೆ ನರಾರೋ ತಾರೆ ರಾರೇ ರೇ. ಇವಾಗ ಅಲ್ರಿ, ಸ್ಪೆಕ್ಸ್ ತುಂಬಾ ಎಕ್ಸ್ಪೆನ್ಸಿವ್. ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಇಲ್ಲ ಗೈಸ್, ಅದು ಈಗ ತಾನೇ ನಾನು 11,000 ಖರ್ಚು ಮಾಡಿದ್ದೀನಿ. ಸೊ ನನ್ಗೆ ಸ್ವಲ್ಪ ಫ್ಲೆಕ್ಸ್ ಮಾಡ್ತಾರೆ ಗೈಸ್, ಫ್ಲೆಕ್ಸ್. ಆ ಸ್ಪೆಕ್ಟ್ 11,000 ನೋಡಿ ಫ್ಲೆಕ್ಸ್ ಮಾಡ್ತಾ ಇದಾರೆ. ಫ್ಲೆಕ್ಸ್ ಫೀಸ್ಗಿನ ಜಾಸ್ತಿ. ಇಲ್ಲ ಗೈಸ್, ಆಕ್ಚುಲಿ 3 ಸ್ಪೆಕ್ಟಿಗೆ ಬೇರೆ ಬೇರೆ ಸ್ಪೆಂಡ್ ಮಾಡೋ ಬದಲು ಇದ್ರಲ್ಲಿ ಸ್ವಲ್ಪ ಮೈಂಡ್ ಹಾಕಿದ್ರೆ ನಿಮಗೆ ಇದು ಸನ್ ಗ್ಲಾಸ್ನು ಹೌದು, ಸ್ಟೈಲಿಶ್ನು ಹೌದು, ನಿಮ್ದು ಇಶ್ಯೂನು ಹೌದು. ಸೊ ಹಂಗಾಗಿ ನಾನು ಇದನ್ನ ಚಾಯ್ಸ್ ಮಾಡಿ. ಓಕೆ, OPM ಅನ್ನ ಬ್ರ್ಯಾಂಡ್ ಅವರು ನಿಮ್ಮನ್ನ ನಾವು ಫ್ರೀ ಆಗಿ ಸ್ಪಾನ್ಸರ್ ಮಾಡಿದ್ವಿ. ಸೊ ಇವಳಿಗೆ ಬ್ರ್ಯಾಂಡ್ ಕೊಲ್ಯಾಬ್ ಕಳಿಸ್ರಿ. ದಿಪಿಶಾ SG ಬ್ರ್ಯಾಂಡ್ ಕೊಲ್ಯಾಬ್.
ಅದಕ್ಕೋಸ್ಕರ ಅದು ಫ್ಲೆಕ್ಸ್ ಮಾಡಿಲ್ಲ ನಾನು. ನಮ್ಮ ಮನೆಯವ್ರು ಹೇಳಿದ್ರು ಒಂದೇ ಇದ್ರಲ್ಲಿನೇ ಎಲ್ಲ ನೀಲಿಪಾ? ಆಗ್ಬೋದು, ಯಾಕೆ ಮೂರ್ ಇಟ್ಕೊಂಡು ನಡೀತಾ ಓಡಾಡೋ ಇದೆ ತಾನೆ? ಅವಶ್ಯಕತೆ ಇಲ್ಲ ಅಂತ. ಮತ್ತೆ ನನಗೂ ಅಷ್ಟೊಂದು ಹ್ಯಾಂಡಲ್ ಮಾಡಕ್ ಆಗಲ್ಲ. ಸೊ ನಾನು ಸಮ್ಮರ್ ಇದ್ರು ಇದೆ, ವಿಂಟರ್ ಇದ್ರು ಇದೆ, ರೀಡಿಂಗು ಇದೆ, ಮೊಬೈಲ್ ಇದೆ, ಎನಿಥಿಂಗ್ ಆಲ್ ಇನ್ ಒನ್. ಓಕೆ ಸೂಪರ್ ಆಗಿ ಆಡ್ ಆಗೋಯ್ತು. ಇವಾಗ ಗೇಮಿನ್ ವಿನರ್ ದಿಪಿಶಾ SG. ಓಕೆ ಮಮ್ಮ. ಷಣ್ಮುಖ ಗಂಗಾವತಿ, ದಿಪಿಶಾ ಷಣ್ಮುಖ ಶಂಕರಪ್ಪ Okay, ಇವಾಗ- ಗಂಗಾವತಿ. ಇಬ್ರು ವಿನರು. ಇಲ್ಲ ಆಕ್ಚುಲಿ ಆತರ ಸ್ವಲ್ಪ ಡಿಸ್ಟೆನ್ಸ್ ಆಗಿದ್ದಕ್ಕೆ ಅವಳಿಗೆ ನನ್ ಬಗ್ಗೆ ಒಂಚೂರು ಇದಾಗ್ಲಿಲ್ಲ, ಹಂಗಾಗಿ ನಾನು ಲೂಸರ್ ಇಲ್ಲಿ ಯಾರು ಇಲ್ಲ. ನನ್ನ 2 ಕಣ್ಣುಗಳು ನಾನ್ ಯಾವ್ದನ್ನು ಬೇರೆ ಆಪಲ್ ಆಫ್ ಮೈ ಐ. ಇಲ್ಲ ಒಂದ್ ತಿಂಗ್ ಉಳ್ದಿದೆ ಕಟ್ ಮಾಡಕ್ಕಿನ ಮುಂಚೆ. ನೀನ್ ಏನೇನ್ ಮೆನ್ಯೂ ಬೇಕು ಹೇಳ್ಬಿಡು. ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಫ್ರೈಡೇ ಯಾವ್ದಾದ್ರು ಒನ್ ಡಿಶ್ ಇಲ್ಲ ಅದನ್ನ ತಮ್ಮ ಪ್ರಕಾರ ಕುಕ್ ಮಾಡ್ತಾರೆ. ಹಂಗಲ್ಲ, ನಾನು ಕಿಚನ್ ಅಲ್ಲಿ ಏನಿದೆ ಅಂತ ನೋಡಿ ಹೇಳ್ಬೇಕು. ಅದಕ್ಕೆ ಅದ್ ನಾನು ಹೋಗ್ತಾ ದಿನ ಹೇಳ್ಕೊಂತ ಹೋಗ್ತೀನಿ. ಬಟ್ ಐ ಥಿಂಕ್ ಯು ಶುಡ್ ಕವರ್ ಈ ವಿನ್ ಆಗಿರೋ ಪ್ರೈಸ್ ನ ನೀನ್ ಎವ್ರಿ ವ್ಲಾಗ್ ಅಲ್ಲಿ ಕವರ್ ಮಾಡ್ಬೇಕು. ಈ ವೀಕ್ ಪೂರ್ತಿ ನೋಡ್ತಾ ಇರಿ ವ್ಲಾಗ್. ನಾವ್ ಡೈಲಿ ಏನ್ ಒಂದ್ ಫುಡ್ ಐಟಮ್ ವಿನ್ ಮಾಡಿದ್ದು ನಾವ್ ಮಾಡ್ತೀವ ಅಂತ. ವಿಡಿಯೋ ಸಾಕ ಅಂತ ಈ ಕಡೆ ಇಂದ ಡ್ಯಾಡಿ ನ್ಯೂಸ್ ನೋಡ್ತಿದಾರೆ, ಅದಕ್ಕೆ ಅವರು ಮ್ಯೂಟ್ ಅಲ್ಲಿ ನೋಡ್ಬೇಕಲ್ಲ, ಅದಕ್ಕೆ. ಅಲ್ಲ ನಮ್ ವಿಡಿಯೋನೇ ಮುಗಿತಿಲ್ಲ, ಅಲ್ಲಿ ನ್ಯೂಸ್ ಮುಗ್ದೋಯ್ತಂತ ಟಿವಿ ಬಂದ್ ಮಾಡ್ಬಿಟ್ಟು ಟಿವಿನೇ ಅವರು ಸ್ವಿಚ್ ಆಫ್ ಮಾಡ್ಬಿಟ್ರು. ಸರಿ, ಥ್ಯಾಂಕ್ ಯು ಸೋ ಮಚ್. Thank you so much. ಈ ಚಾನೆಲ್ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್, ನಮಸ್ಕಾರ.